ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಕೊನೆಯದಾಗಿ ರೇವಣ್ಣವ್ರು ಏನು ಹೇಳ್ತಾರೆ ಕೇಳೋಣ. ರೇವಣ್ಣವ್ರೆ, ತಾವು ಹೇಳಿದ್ರಿ ಏನಂದರೆ ಮೊದಲಿಂದನೂ ಇಂಪ್ರೂವ್ ಆಗಬೇಕಾಗಿತ್ತು, ನಿಮ್ಮ ಕಾಲದಲ್ಲಿ ಒಂದಷ್ಟು ಆಯಿತು ಅನ್ನುವಂಥ ಮಾತನ್ನು ಹೇಳಿದ್ರಿ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜಾಲ ವಿಸ್ತರಣೆಗೆ ಅಂತ ನೀವು 2700 ಕೋಟಿ ರೂಪಾಯಿಗಳನ್ನು ನೀವು ಡಿಮ್ಯಾಂಡ್ ಮಾಡಿದ್ರಿ. ಅಂದರೆ ಜಾಲ ವಿಸ್ತರಣೆಗೆ ಬೇಕೇ ಬೇಕು ಅನ್ನುವಂಥದ್ದು. ಆದರೆ ಇದು ಆಗಲ್ಲ ಅಂತ ಸೊ ಆಯೋಗ ಏನು ಮಾಡಿದ್ರು ಅಂದರೆ 1800 ಕೋಟಿಗೆ ಇದನ್ನು ನಿಗದಿಪಡಿಸ್ತು. ಆದರೆ ಅಲ್ಲಿ ನಿಮ್ಮ ಇದರಲ್ಲಿ ಆಗಿದ್ದು ಕೇವಲ 900 ಕೋಟಿ ಮಾತ್ರ. ಸೊ ಇಂಥ ಸಂದರ್ಭದಲ್ಲಿ ಇರುವಂಥ ಹಣನ್ನೇ ಸರಿಯಾಗಿ ವಿನಿಯೋಗಿಸ್ತಿರುವಂಥ ಜನಗಳು ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯ? ಈಗ ಒಂದು ಮಾತನ್ನು ಯಾಕೆಂದರೆ ಹಿರಿಯರಾದಂಥ ನರಸಿಂಹಪ್ಪನವ್ರು ಹೇಳ್ತಾಯಿದ್ರು, ತಮ್ಮ ಗಮನಕ್ಕೆ ರಾಜ್ಯ ಜನತೆ ಗಮನಕ್ಕೆ ತರ್ತೀನಿ. ಬರೀ 110, 115 ನನ್ನ ಕಾಲದಲ್ಲಿ ಇತ್ತು ಕೊಡ್ತಾ ಇದ್ದಿದ್ದು ಡಿಮ್ಯಾಂಡು ಮಿಲಿಯನ್ ಯೂನಿಟ್ ಅಂತ. ನಾನಿದ್ದಂಥ ಕಾಲದಲ್ಲಿ 145 ಮಿಲಿಯನ್ ಯೂನಿಟ್ ಕರೆಂಟನ್ನು ಕೊಟ್ಟಿದ್ದೀನಿ. 145 ಮಿಲಿಯನ್ ಯೂನಿಟ್ ಕೊಟ್ಟಿದ್ದೀನಿ. ಅದರ ಜೊತೆಗೆ ಇವತ್ತು 145 ಕೊಟ್ಟಿದ್ದೀನಿ ಅಂದರೆ ನಾನು ಅಧಿಕಾರದಲ್ಲಿ ಇದ್ದಂಥ ಕಾಲದಲ್ಲಿ ಉತ್ಪಾದನೆಗೆ ಸುಮಾರು 2680 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೆ ನಾನೇ ಕ್ರಮ ತಗೊಂಡು ಇವತ್ತು ಸುಮಾರು 1580 ಮೆಗಾವಾಟ್ ವಿದ್ಯುತ್ ಇವತ್ತು ಗ್ರಿಡ್ಡಿಗೆ ಬಂದಿದೆ ನಮ್ಮ ರಾಜ್ಯದ. ಆದರೆ ಸುಮಾರು ಒಂದು 15-20 ಮಿಲಿಯನ್ ಅದೇ ಆಯ್ತಲ್ಲ ಸರ್. 140 + 15 ಎಷ್ಟಾಯಿತು? ಡಿಮ್ಯಾಂಡ್ ಇರೋದೆಷ್ಟು? 160. ನಾನು ಮ್ಯಾನೇಜ್ ಮಾಡಿದ್ದೀನಿ. ಇನ್ನೂ 1000 ಮೆಗಾವಾಟ್ ವಿದ್ಯುತ್ ಈಗ ಗುಂಡ್ಯ ನಾನು ಆಮೇಲೆ ಅದಾಯ್ತಲ್ಲ ಸರ್. ಅದನ್ನು ಅವ್ರು ಹೇಳಲಿ, ರಾಜ್ಯ ಜನತೆ ತಿಳಿಸ್ಲಿ. ಒಂದೆರಡು ನಿಮಿಷ ಹೇಳ್ತೀನಿ. ಉಡುಪಿನಲ್ಲಿ ಇವತ್ತು ಉಡುಪಿ ಪವರ್ ಪ್ಲಾಂಟು ಅಲ್ಲಿ ಸುಮಾರು 400 ಮೆಗಾವಾಟ್ ವಿದ್ಯುತ್ತು ರೆಡಿ ಇದೆ. 3 ವರ್ಷದಿಂದ ಯಾಕೆ ತರಕಾನಿಲ್ಲ ಇವ್ರ ಕಡೆ? ಸರಿ, ಯಾಕೆ ಲೈನ್ ಇಳಿದಿಲ್ಲ 3 ವರ್ಷದಿಂದ? ಯಾರು ತಪ್ಪದು? ಉದಾಹರಣೆಗೆ ಹೇಳಿದ್ರೆ, ನಾನು ಅಧಿಕಾರದಲ್ಲಿ ಇದ್ದಂಥ ಕಾಲದಲ್ಲಿ ಗುಂಡ್ಯ ಕ್ಲಿಯರ್ ಮಾಡಿದೆ. ಹಿಂದಿನ ಮುಖ್ಯಮಂತ್ರಿಗಳು ಫೌಂಡೇಶನ್ ಹಾಕೋದ್ರು 400 ಮೆಗಾವಾಟು ಬರೀ 24 ಪೈಸೆ, ಒಂದು ಯೂನಿಟ್ಗೆ 24 ಪೈಸೆ ಬೀಳುತ್ತೆ ಅಷ್ಟೇ. ಸರಿ, ಯಾಕೆ ಚಾಲನೆ ಕೊಡಲಿಲ್ಲ? ಮತ್ತು ಅಲ್ಲಿಂದ ಬಂದರೆ ನಾನು DPR ಮಾಡಿ ಎಲ್ಲ ರೆಡಿ ಮಾಡಿಸಿ 4500 ಮೆಗಾವಾಟ್ ವಿದ್ಯುತ್ಗೆ ಒಟ್ಟು ಸುಮಾರು DPR ಮಾಡಿಸಿ ಮತ್ತು ಇದನ್ನೆಲ್ಲ ಮಾಡಿಸಿ ಒಟ್ಟು ಒಂದು ಕಡೆ 4500 ಮೆಗಾವಾಟು, ಸರಿ, ಇನ್ನೊಂದು ಕಡೆ 3000, ಇನ್ನೊಂದು ಕಡೆ 500, ಒಟ್ಟಿಗೆ 10,895 ಮೆಗಾವಾಟ್ ವಿದ್ಯುತ್ಗೆ ಎಲ್ಲ ರೆಡಿ ಮಾಡಿ KPCL ನಾವು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಆಮೇಲೆ ಒಂದೇ ಪ್ರಶ್ನೆ ಉತ್ತರ ಹೇಳಿದ್ರಿ. ಆಗ ಮಾತಾಡ್ತಾ ಹೇಳಿದ್ರಿ ಕಲ್ಲಿದ್ದಲನ್ನು ಕೂಡ ಖರೀದಿ ಮಾಡಬೇಕಾಗಿತ್ತು, ಯಾರು ಬೇಡ ಅಂದಿದ್ರಿ ಇವ್ರಿಗೆ ಅಂತ. ಒಂದನ್ನು ತಮ್ಮ ಗಮನಕ್ಕೆ ಎಲ್ಲ ರಾಜ್ಯ ಜನತೆ ಮಾತಾಡ್ಕೊಳ್ತಿರುವಂಥದ್ದು. ಅಕ್ಟೋಬರ್ 3 ರಿಂದ 6, 2007 ಸಂದರ್ಭದಲ್ಲಿ ತಾವು ಕೂಡ ಕಲ್ಲಿದ್ದಲನ್ನು ಖರೀದಿ ಮಾಡಿದ್ರಿ. ಅಂದ್ರೆ ಎಲ್ಲ ಒಂದ್ ಕಡೆ ಇರುವಂತಹ ಬೆಲೆಗಿಂತ 1000 ರೂಪಾಯಿ ಹೆಚ್ಚು ಕೊಟ್ಟು ಖರೀದಿ ಮಾಡಿದ್ರು ರೇವಣ್ಣವರು ಅನ್ನುವಂಥ ಒಂದು ಆರೋಪ ಇದೆ. ಅದು MUM ರಾಮಸ್ವಾಮಿ ಅವರ ಕಂಪನಿಯಿಂದ ಪಡೆದಿದ್ದು ಅಂತ. ಅಲ್ಲ ಏನಂದ್ರೆ ಆವಾಗಿದ್ದಂಥ ದುಡ್ಡೆಲ್ಲ ಖಾಲಿ ಆಯ್ತು, ಖಾಲಿ ಮಾಡಿದ್ರು. ಪಾಪ ಈಗಿನವರಿಗೆ ಈಗ ಕಲ್ಲಿದ್ದಲನ್ನ ಕೊಂಡ್ಕೊಳ್ಳೋಕೆ ಅವ್ರ ಹತ್ರ ದುಡ್ಡಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೋಗ್ತೀರಾ? ನಾನೇನಾದ್ರು ಆ ಥರ ಮಾಡಿದರೆ, ಯಾವತ್ತಾರು 1000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡಿದರೆ ಯಡಿಯೂರಪ್ಪನವರೇ ಪಾಪ ವಿಧಾನಸಭೆಯಲ್ಲಿ ತನಿಖೆ ಮಾಡಿಸ್ತೀನಿ ಅಂತ ಎಂಥದ್ದು ಮೋಹನ್ ಆಯೋಗ ಅಂತ ಮಾಡಿರಲ್ಲ ಸ್ವಾಮಿ. ಹೌದು, 2 ವರ್ಷದಿಂದ ಅವ್ರಿಗೆ ಕಾರು ಎಲ್ಲ ಕೊಟ್ಟು ಮಾಡಿರಲ್ಲ. ನಾನೇನು ಬೇಡ ಅಂತ ಹಿಡ್ಕೊಂಡು ಏನಾದ್ರು ಯೂಸ್ ಮಾಡಿದ್ದೀನ? ಹೈಕೋರ್ಟ್ ನ ಕೇಸ್ ನಡೀತು. ಜೊತೆಗೆ ತಮಗೆ ಗೊತ್ತಿರುವಂತ ವಿಚಾರ ಏನು, ಶ್ರೀನಿವಾಸ ಮೂರ್ತಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಕಮಿಷನರ್ 25,000 ರೂಪಾಯಿ ದಂಡ ಹಾಕಿದ್ರು, ದಂಡ ಕಟ್ಟಿದ್ರು. ಈಗ ತಾವೇ ಹೇಳ್ದಂಗೆ ಜಸ್ಟಿಸ್ ಮೋಹನ್ ಕಮಿಟಿ ತನಿಖೆ ನಡೆಸ್ತಾ ಇದೆ. ಮಾಡ್ಲಿ, ನಾನೇನಾದ್ರು ಈಗ ನಾನೊಂದು ನಿಮಿಷ ಹೇಳ್ತೀನಿ. ನಾನು ಯಾವ್ದಾದ್ರು ರಾಮಸ್ವಾಮಿಗೆ 1000 ರೂಪಾಯಿ ದುಡ್ಡು ಕೊಟ್ಟು ನಾನು ಹೇಳಿದ್ದೆ, ಉದಾಹರಣೆಗೆ ಹೇಳಿದ್ರೆ ಬೆಂಗಳೂರು ಕಂಪ್ನಿ 500 ಕೋಟಿ FD ಇಟ್ಟಿದ್ನಪ್ಪ. 2,500 ಕೋಟಿ ಅಷ್ಟೇ ಯಾರು ಮಾಡಿದ್ರೆ ನಾನು ಮಾಡೋಕೆ ಹೋಗಿದ್ದೀನ? 7,314 ಕೋಟಿ ಐಕಾಸ್ಟ್ ಕರೆಂಟ್ ಖರೀದಿ ಮಾಡಿದರು, 5 ರೂಪಾಯಿನಿಂದ 12 ರೂಪಾಯಿವರೆಗೆ. ನಾನು 50 ಪೈಸೆಯಿಂದ 2.5 ರೂಪಾಯಿ ಖರೀದಿ ಮಾಡಿದ್ದು ತಪ್ಪ? ಆಮೇಲೆ 2 ಕಲ್ಲಿದ್ಲು. ನಾನು ಹೇಳೋದು, ನಾನು ಕಲ್ಲಿದ್ಲನ್ನ ಏನು ಕೋಲ್ ಇಂಡಿಯಾ ಆಫ್ ಇಂಡಿಯಾದಲ್ಲಿ ಈಗ ಉದಾಹರಣೆಗೆ ಇಂಡಿಯನ್ ಕೋಲ್ ಇರುತ್ತೆ. ಇಂಡಿಯನ್ ಕೋಲಲ್ಲಿ ಸಿಂಗ್ರಾಣಿ ಆಂಧ್ರ ಪ್ರದೇಶ್ ಇರ್ಬೋದು, ವೆಸ್ಟರ್ನ್ ಕೋಲ್ ಮಹಾರಾಷ್ಟ್ರ ಇರ್ಬೋದು, ಮಹಾನದಿ ಕೋಲ್ ಫೀಲ್ಡ್ ಒರಿಸ್ಸಾ ಇರ್ಬೋದು. ಇವು 3 ಕಡೆನೇ ಸಪ್ಲೈ ಆಗೋದು. ಈ ರಾಯಚೂರು ಇದಕ್ಕೆ 80% ಮಾತ್ರ ಇಂಡಿಯನ್ ಕೋಲ್ ಹಾಕಬೇಕು, ಒಂದು 20% ಮಾತ್ರ ಉತ್ಕೃಷ್ಟವಾಗಿರುವಂಥದ್ದು. ಅಲ್ಲ, ಇಂಡಿಯನ್ ಕೋಲ್ 80%, ಇಂಪೋರ್ಟ್ ಕೋಲ್ 20%. ಅಂದರೆ ಒಂದು 2,000 ಒಂದು ದಿನಕ್ಕೆ 2,000 ಟನ್ ಬೇಕಾಗುತ್ತೆ. 18 ರಿಂದ 18,000 ಇನ್ನು ಇಂಡಿಯನ್ ಕೋಲ್ ಬೇಕಾಗುತ್ತೆ. ಈಗ ಇವರು 1 ವರ್ಷಕ್ಕಾಗುವಷ್ಟು ಕೋಲನ್ನು
ಸ್ಟಾಕ್ ಮಾಡಿ ಇಡಬೇಕು ತಾನೆ. ಅಥವಾ ನಾನೇನಾರು ಮುಖ್ಯಮಂತ್ರಿ ಇದು ಮಂತ್ರಿ ಇಂಧನ ಮಂತ್ರಿ ಇದ್ದಾಗ ಯಾರಿಗಾರು ಕೋಲ್ ಇಂತರ್ತಾ ತಾಳೆ ಅಂತ ಲೆಟ್ರ್ ಕೊಟ್ಟಿದ್ದೀನ? ನಾನು ಅಲ್ಲ, ಒಂದು ನಿಮಿಷ ಹೇಳ್ತೀನಿ. 6,000 ಮೆಟ್ರಿಕ್ ಟನ್ನು ಬಾಟಿಯಾ ಇಂಟರ್ನ್ಯಾಷನಲ್ ಲಿಮಿಟೆಡ್ಗೆ 6 ಲಕ್ಷ ಟನ್. ಆಯ್ತು, ಅದನ್ನೇ ಕೇಳ್ತಾ ಇದ್ದೀನಿ. MMTC ಬಗ್ಗೆ ತಾವು ದನಿ ಎತ್ತಿದ್ರಿ ಸದನದಲ್ಲಿ, ಬಾಟಿಯಾ ಕಂಪನಿ ಬಗ್ಗೆ ದನಿ ಎತ್ತಿದ್ರಿ, ಆಮೇಲೆ ಸುಮ್ಮನೆ ಬಿಟ್ರೆ ರೇವಣ್ಣವ್ರು ಯಾಕೆ ನೋಡಿ, ಅಸೆಂಬ್ಲಿ ಒಳಗೆ ಇದು ಮಾಡಿ ನಾನು ವಿತ್ ದಾಖಲೆ ಸಮೇತ ಮಾಡಿದ್ದೀನಿ. ಯಾವ್ದು ಬೇಕಾದ್ರೂ ನಾವು ತನಿಖೆ ಮಾಡಿ. ಈಗ ನಾನು ಕೊನೆ ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಸಂಕ್ಷಿಪ್ತ ಉತ್ತರ ಕೊಡಿ. ಯಾವಾಗಲೂ ದರ ಜಾಸ್ತಿ ಇತ್ತು, ಲೋಡ್ ಶೆಡ್ಡಿಂಗ್ ಇತ್ತು, ಅವಾಗಲೂ ತೊಂದರೆ ಇತ್ತು, ಆಗ ರೇವಣ್ಣರ ದನಿ ಎತ್ತಲಿಲ್ಲ, ಚಕಾರ ಎತ್ತಲಿಲ್ಲ, ಕಾರ್ಯಕ್ರಮ ರೂಪಿಸ್ಕೊಳ್ಳಿಲ್ಲ. ಈಗ ಎಲ್ಲೋ ಒಂದು ಕಡೆಗೆ ಈ ಸೂತಕದ ಮನೆಯಲ್ಲಿ ಜಾತಕ ಕದ್ದರಂತೆ ಅನ್ನೋ ರೀತಿಯಲ್ಲಿ ಈಗ ನೀವು ಸರ್ಕಾರದ ಮೇಲೆ ನೇರ ಹೊಣೆ ಮಾಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಸರಿ? ನಾನು ಕಳೆದ 3 ವರ್ಷ ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿವಸದಿಂದ ವಿಧಾನಸಭೆಯಲ್ಲಿ ಇರ್ಬೋದು, ವಿಧಾನಸಭೆ ಹೊರಗಡೆ ನೀವು ವಿದ್ಯುತ್ ಉತ್ಪಾದನೆ ಕಡೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾಡಿ ಅಂತ ಹಲವಾರು ಸಲಹೆಗಳನ್ನ ನಾವು ವಿರೋಧ ಪಕ್ಷರು ಕೊಟ್ಟಿದ್ದೀವಿ. ಆದರೂ ಈ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಲೇ ಇವರು ಕೆಲವು ಸಶಕ್ತಿ ಇವ್ರನ್ನ ಹಿತ ಕಾಪಾಡೋದು. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಿತ ಕಾಪಾಡೋದಿರ್ಬೋದು, ಅಥವಾ ಕೆಲವು ಜನ್ರೇಷನ್ ಕಂಪ್ನಿಗಳು. ಈಗ ಉದಾಹರಣೆಗೆ ಜಿಂದಾಲ್ನಲ್ಲಿ 2 ರೂಪಾಯಿ 70 ಪೈಸೆ ಕೊಡೋಕ್ಕೆ ರೆಡಿ ಇದ್ದರು. 12 ರೂಪಾಯಿ ಕರೆಂಟ್ ಖರೀದಿ ಮಾಡೋಂಥ ಅವಶ್ಯಕತೆ ಇತ್ತಾ? ಯಾವ ರೀತಿ ಇವತ್ತು ಕರೆಂಟನ್ನು ಎಲ್ಲಿ ಯಾವ ಗ್ರಿಡ್ಡಲ್ಲಿ ಯಾವ ಟೈಮಲ್ಲಿ ಕರೆಂಟು ಸಿಗುತ್ತೆ ಅದನ್ನು ಅವಲಂಬನೆ ಮಾಡಿ ಅಧಿಕಾರಿಗಳಿಟ್ಟು ಸರಿಯಾದ ರೀತಿ ಇದನ್ನು ನಿರ್ವಹಣೆ ಮಾಡಿದಲೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತಂದ್ರೆ ನೀವು ಕೊಡ್ತೀರಾ? ನೀವು ನನ್ನ ಮಾರ್ಗದರ್ಶನ ಬೇಕಾಗಿಲ್ಲ. ಈ ರಾಜ್ಯದಲ್ಲಿ ಈ ಇಲಾಖೆಯಲ್ಲಿ ಮತ್ತು ಕೆಲವು ಹಿರಿಯ ಅಧಿಕಾರಿಗಳಿದ್ದಾರೆ ಮತ್ತು ವಿರೋಧ ಪಕ್ಷವನ್ನು ಕರೆದು ಕೂತು ಚರ್ಚೆ ಮಾಡಿ ಏನು ಮುಂದಿನ ದಿನಗಳಿಗೆ ನಮ್ಮ ರಾಜ್ಯದ ಈ ಕತ್ತಲು ಹೋಗ್ಸಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹೇಳೋದು ಬಿಟ್ಟು ಇವರು ಮಾಡಿರುವಂಥ ಕಳೆದ 3 ವರ್ಷದಲ್ಲಿ ಈ ರಾಜ್ಯ ಜನತೆಗೆ 7,314 ಕೋಟಿ ರೂಪಾಯಿನ ಹೈಕಾಸ್ಟ್ ಕರೆಂಟ್ ಖರೀದಿ ಮಾಡಿ ಒಂದು ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಲೆ ರಾಜ್ಯದ ಜನತೆ ಸುಳ್ಳು ಹೇಳಿಕೊಂಡು ಇವತ್ತು ರಾಜ್ಯದ ಜನತೆನ ಕಗ್ಗತ್ತಿನ 3 ವರ್ಷ ಇವ್ರಿಗೆ ಅಧಿಕಾರ ಈ ರಾಜ್ಯದ ಕಗ್ಗತ್ತಿನಲ್ಲಿ ಇಟ್ಟಿರುವಂಥ ಯಾವ್ದಾದ್ರು ಬೆಂಗಳೂರು ನಗರದ ಒಂದು ಕಂಪ್ನಿನಲ್ಲಿ 2,000 ಕೋಟಿ ನಷ್ಟ ಆಗುತ್ತೆ ಅಂದರೆ ಇವರು ಕಳೆದ 3 ವರ್ಷದಲ್ಲಿ ನಡೆದಿರುವಂಥ ಅವ್ಯವಹಾರಗಳನ್ನೆಲ್ಲ ತನಿಖೆ ಮಾಡೋದಕ್ಕೆ ಈ ಸರ್ಕಾರ ಸಿದ್ಧ ಇದೆ ಹೇಳಿ. ನನ್ನ 3 ವರ್ಷದ 8 ಅವಧಿಯಿಂದ ಬೇಕಾದ್ರೆ ನಾನು ರೆಡಿ ಇದ್ದೀನಿ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ರೇವಣ್ಣವ್ರೆ. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ, ನಮ್ಮ ಜೊತೆಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ರೇವಣ್ಣವ್ರು ಹೇಳೋ ಪ್ರಕಾರ ಅಂದರೆ 2025 ವಿಷನ್ ಇಟ್ಕೊಂಡು ನಾವೊಂದು ವರದಿನ ಸಿದ್ಧ ಮಾಡಿದ್ವಿ, ಏನಾಗಬೇಕು ಅಂತ. ಅದು ಯಾವುದೂ ಕೂಡ ಆಗಲಿಲ್ಲ. ಇವರು 2014 ತನಕ ಮಾಡಿದ್ರು, ಅದನ್ನೇನಾದರೂ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆನ ರೇವಣ್ಣವ್ರು ಹಾಕ್ತಾ ಇದ್ದಾರೆ. ಅದು ಕೂಡ ಆಗಿಲ್ಲ ಅಂತ. ಅಂದರೆ ತಮ್ಮ ಅಧಿಕಾರಾವಧಿನಲ್ಲಿ ಏನಾಗಿತ್ತು, ಏನಾಗಿಲ್ಲ, ಈಗ ಎಲ್ಲೆಲ್ಲಿ ಎಡವುತ್ತಾ ಬಂತು ಅಂತ. ಆದರೆ ಎಲ್ಲರ ಕಡೆಗೆ ಅಂದರೆ ವಿರೋಧ ಪಕ್ಷದ ನಾಯಕರ ಮಾತುಗಳನ್ನು ಅಷ್ಟಾಗಿ ಸರ್ಕಾರ ಕೇಳಿಸ್ಕೊಳ್ಳಿಲ್ಲ. ಅದು ಕೂಡ ಕಾರಣ ಆಗಿರ್ಬೋದು. ಇರೋದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಬಂದಿರುವಂಥ ಎಲ್ಲೆಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ವಿದ್ಯುತ್ ಉತ್ಪಾದನೆ ಆಗುತ್ತೆ, ಅದನ್ನು ಹೇಗೆ ವಿನಿಯೋಗಿಸಬೇಕು ಅದು ಗೊತ್ತಿರಬೇಕು. ಯಾವ್ಯಾವ ಅಧಿಕಾರಿಗಳಿಗೆ ಬೆಂಬಲ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅವರಿಂದ ಕೆಲಸ ತಗೋಬೇಕು. ಹಾಗಾದಾಗ ಮಾತ್ರ ಇಂಥ ಒಂದು ಸಮಸ್ಯೆಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅಂತ ಈಗಾಗಲೇ ಸಿಂಧೆ ಅವರು ಮಾತು ಹೇಳಿದ್ದಾರೆ. ನಿಮ್ಮ ಸಮಸ್ಯೆಗಳೇನಿದೆ ಅದು ನೀವೇ ಬಗೆಹರಿಸ್ಕೋಬೇಕು, ನಿಮ್ಮ ವಿದ್ಯುತ್ತಿನ ಮೂಲ ನಿಮಗೆ ಮಾತ್ರ ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ಇದೊಂದು ಸ್ಪಷ್ಟ ಎಚ್ಚರಿಕೆ, ಒಂದು ಸ್ಪಷ್ಟ ಸಂದೇಶ. ಇವತ್ತು ನಾವೇನಾದರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ, ಯಾಕಂದರೆ ಇವತ್ತೇನಾದರೂ BJP ಸರ್ಕಾರ ಮಾಡ್ತು ಅಂದರೆ ದಿಢೀರ್ನೇ ಆಗುವಂಥದ್ದಲ್ಲ. ಯಾವುದೇ ಯೋಜನೆ ಆಗಲಿ, ಯೋಜನೆ ಆಗುವಂಥದ್ದು ಒಂದು 5 ವರ್ಷನಾದರೂ ಬೇಕು. ರೇವಣ್ಣವರ ಅವಧಿ ಸಂದರ್ಭದಲ್ಲಿ ಉಡುಪಿದು ಏನು ಹೇಳ್ತಾ ಇದ್ರು ಎಕ್ಸಾಂಪಲ್, ಅದು ಇಲ್ಲಿ ತನಕ ಇನ್ನೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು ದೂರದೃಷ್ಟಿ ಬೇಕು. ನಾಳಿನ ಕತ್ತಲನ್ನು ಓಡಿಸೋಕೆ ಏನು ಮಾಡಬೇಕು ಅಂತ ಕೇವಲ ಸರ್ಕಾರದವರು ಮಾತ್ರ ಅಲ್ಲ, ವಿರೋಧ ಪಕ್ಷದ ಪಾತ್ರನೂ ಕೂಡ ಇದೆ. ಅವರೂ ಕೂಡ ಸಮಯ ಸಂದರ್ಭ ನೋಡಿ ಸರ್ಕಾರದ ಕಿವಿ ಹಿಂಡಬೇಕು, ಅಷ್ಟೆಲ್ಲ ಮಾರ್ಗದರ್ಶನ ನೀಡಬೇಕು. ಈ ಮುಖಾಂತರ ನೀವು ಜಗಳ ಮಾಡ್ತಿರೋ, ಅವ್ರು ಜಗಳ ಮಾಡ್ತಿರೋ, ಅವ್ರು ನಿಮ್ಮ ಮೇಲೆ ನೀವು ಅವ್ರ ಮೇಲೆ ಆರೋಪ ಮಾಡುವಂಥದ್ದನ್ನು ಜನಸಾಮಾನ್ಯರು ಕೇಳೋದಿಲ್ಲ. ಜನ ಕೇಳೋದೇನು ಅಂದರೆ ಕತ್ತಲಿಂದ ನಮ್ಮನ್ನು ಯಾವಾಗ ಮುಕ್ತ ಮಾಡ್ತೀರಿ ಅಂತ. ಆದಷ್ಟು ಬೇಗ ಅಂಥ ದಿನಗಳು ಬರಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.